ಡೌನ್ ಮಾಡಿರಲ್ಲ ಮತದಾನ ಸಂತೋಷವಾಗಿ ಮಾಡಿದ್ದೀವಿ, ಮತ್ತೇನು ಹೇಳ್ಬೇಕು. ದಕ್ಷಿಣ ಈ ಬಾರಿ ಪೈಪೋಟಿ ಇತ್ತು ಸರ್. ಎಲೆಕ್ಷನ್ ಅಂದರೆ ಪೈಪೋಟಿ ಇದ್ದರೆ ಎಲೆಕ್ಷನ್, ಹಂಗೆ ಇಲ್ಲದೆ ಎಲೆಕ್ಷನ್ ಅಂತಾರ. ಶ್ರೀನಿವಾಸ್ ಸರ್ ನಿಂತಿದ್ದಾರೆ ಸರ್ ಇಲ್ಲಿ BJP-ನ. ನಾವು ಮೊದಲಿಂದಲೂ BJP ಓಟುದಾರಗಳು, BJP ಓಟ್ ಹಾಕ್ಯಾವಿ. ಗೆಲ್ಲೋದು ಬಿಡೋದು ಅವ್ರಿಗೆ ಬಿಡೋದು. ಹೇಗೆ ಸರ್ ಜಿದ್ದೆ ಹೆಂಗಿದೆ ಸರ್? ನಮ್ಮೂರಾಗ ಜಿದ್ದಿನೇ ಇರೋದು. ಮೊದಲಿಂದನೂ 50 ಓಟ್ BJP ಬರ್ತವೆ, ಇಲ್ಲ 50 ಓಟು ಕಾಂಗ್ರೆಸ್ಸಿಗೆ ಜಾಸ್ತಿ ಆಗ್ತದೆ ಅಷ್ಟೇ ಹೊರತು ಮೊದಲಿಂದನೂ ಇದು 83 ಎಲೆಕ್ಷನ್ನಿಂದನೂ ದುಡ್ಡಿನ ಬಲ ಭಾಳ ಕೂಡು ಕಾಂಚಾಣ ಹಾರಾಡ್ತದೆ ಅಂತ. ದುಡ್ಡಿನ ಬಲದ ಮೇಲೆ ಗೆಲ್ಲಬಹುದ? ನನಗೆ ಯಾರು ಕೊಂದು ಅಂತ ಕೊಟ್ಟಿಲ್ಲಪ್ಪ, ಏನು ಮಾಡೋಣ. ಅಲ್ಲ, ಜನರ ಸಾಮಾನ್ಯ ವೋಟ್ರನ್ನ ದುಡ್ಡಿನಿಂದ ಅಳೆಯಕ್ಕೆ ನೋಡಿದ್ರಲ್ಲ, ಏನು ನೋಡಿ? 2 ಪಾರ್ಟಿಯವ್ರು ಅದೇ ಮಾಡ್ತಾ ತಗ ಇದನ್ನ ಇವತ್ತು ಓಟ್ ಬೇಕಂದ್ರೆ ಹಂಚ್ಬೇಕಪ್ಪ. ಸರ್, ಈ ಬಾರಿ ಏನು ಬದಲಾವಣೆ ಗಾಳಿ ಬೀಸ್ಬೋದಾ, ಹೇಗೆ ಸರ್? ಅದು 27 ಚುನಾವಣೆಗೆ ಗೊತ್ತಾಗಲ್ಲ. 28 ಈಗ ಸರ್, ಈಗ ಅದೇ ದುಡ್ಡಿನ ಮೇಲೆ ಅಂತಂದಲ್ಲ. ಭಾರಿ ಪೈಪೋಟಿ ಇತ್ತು ಸರ್ ಎಲೆಕ್ಷನ್. ದಕ್ಷಿಣದಲ್ಲಿ ನಾವು ಗೆಲ್ಬೇಕು ಅಂತೇಳಿ ಕಾಂಗ್ರೆಸ್ BJP. ಈಗ ನಾನು ಭಾಳ ಸರಿ ಎಲೆಕ್ಷನ್ ನಿಂತಿದ್ದಾನೆ, ಹಾಗಾಗಿ ನನಗೆ ಯಾವಾಗ ಪೈಪೋಟಿ ಇಲ್ದರೆ ಗೆದ್ದೇ ಇಲ್ಲ ನಾನು. ಹಾಗಾಗಿ ಹೊಸ ಮುಖಗಳದವಲ್ಲ ಸರ್, 2 ಹೊಸ ಮುಖಗಳೆಲ್ಲ. ಹಂಗಾಗಿ ಹೊಸ ಮುಖಗಳಾಗಿ ಯಾರು ಚಲೋ ಮುಖ ಇರ್ತದೋ ಅವ್ರಿಗೆ ಕೊಡ್ತಾರೆ ಓಟ. ಹೊಸ ಮುಖದ ಮುಂದೆ ಹಳೆ ಮುಖಗಳು ಅದಾವ. ಅದ್ರ ಜೊತೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಸರ್? ಮುಂದೆ ಬರ್ತೈತಿ, ಗೆಲ್ತಾ BJP. ಅಭ್ಯರ್ಥಿ ಪರವಾಗಿ ಕ್ಷೇತ್ರದಲ್ಲಿ ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ ಚೆನ್ನಾಗೈತಪ್ಪ. ಬಟ್ ಅದೇ ಹೇಳಿದ್ರಲ್ಲ, ದುಡ್ಡು ಮಹಿಮೆ ಹೆಂಗೈತಿ ಅಂತ ಗೊತ್ತಲ್ಲ ನಮಗೆ. ಒಟ್ಟು ಎಲೆಕ್ಷನ್ ಅಂತ ಜೋರು ನಡೆದೈತಿ. ಇದು ಮುಂದಿನ ಚುನಾವಣೆ ದಿಕ್ಸೂಚಿ ಆಗುತ್ತೆ ಅಂತೀರ ಸರ್ ಇವೆರಡು ಕ್ಷೇತ್ರ? ಅವೆಲ್ಲ ಸುಮ್ಮನೆ ಎರಡು ಕ್ಷೇತ್ರದಲ್ಲಿ ಚುನಾವಣೆ ಇದೆ ಇದರಲ್ಲಿ ಕರ್ನಾಟಕದಲ್ಲಿ, ಬಾಗಲಕೋಟೆ, ದಾವಣಗೆರೆ. ನನಗೆ ಬಾಗಲಕೋಟೆ ಗೊತ್ತಿಲ್ಲಪ್ಪ. ಪೇಪರ್ ಓದೋದು, TV ನೋಡೋದು ಬಿಟ್ಟರೆ ಗೊತ್ತಿಲ್ಲದೆ ಇರೋದು ನಾನೇನು ಹೇಳೋಣ. ಸರ್ ಅಂತ ಎಲ್ಲ 2 ಗೆಲ್ತಾರಂತ ರಾಜ್ಯಾಧ್ಯಕ್ಷರು. ರಾಜ್ಯಾಧ್ಯಕ್ಷರು 2 ಕಡೆಗೆ ಓಡಾಡಿದ್ದಾರೆ ಹೇಳ್ತಾರೆ. ನಾನು ಒಂದೇ ಕಡೆಗೆ ಇಲ್ಲೇ ಅಡ್ಡಾಡಿರೋದು. ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟು ಗೆಲ್ತೇವೆ. ಇದು ಯಾವಾಗ ಎಲೆಕ್ಷನ್ ಅಂದ್ರೆ ಹಿಂಗೆ ಸರ್. ಈಗ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ಏರಿಯಾದಲ್ಲೇ ಸಾಕಷ್ಟು BJP ಹಿನ್ನಡೆ ಆಗ್ತಿತ್ತು ಸರ್. ಈ ಸರಿ ಏನಾದರೂ ಕಡೆಯಿಂದ ಬರೋ ಚಾನ್ಸಸ್ ಇದೆಯಾ ಸರ್? ಅವು BJP ಬರೋದಲ್ಲ, ಕಾಂಗ್ರೆಸ್ ಹೋಗ್ತಾವೆ ಎಲ್ಲ ಗೊತ್ತಿಲ್ಲ. ಈ ಬರೀ ಸರ್ ದಕ್ಷಿಣ ಗೆಲ್ತೀರಿ ಸರ್ BJP? ಗೆಲ್ಬೇಕು ಅಂತ ಪ್ರಯತ್ನ. ಸರ್, ಮತದಾರರು ಏನು ನಿರ್ಧಾರ? ಈಗ ಅವ್ರ ಮನಸ್ಸುಗಳಿಗೆ ಏನೇನದಾವೋ ನಾವು ಏನು ಹೇಳೋಣಪ್ಪ, ಎಲ್ಲದು ಗೊತ್ತಾಗೋದು ಮೇ 4ನೇ ತಾರೀಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.